ರೂಪಕ್ಕೆ ತಕ್ಕಂತೆ ಹಣ ಕೊಟ್ಟು ಕಳಿಸೋ. ಆಮೇಲೆ ಆಗೋಳು ಸೈಲೆಂಟು. ಫೋಟೋ ನೋಡವೆಲ್ಲ ಈಗ ರಿಸರ್ವ್ ಬ್ಯಾಂಕ್ ಪ್ರಿಂಟ್ ಮಾಡ್ಯದ ಗೊತ್ತಾಯ್ತು. ಎಲ್ಲಿ ಪೂಜಾರಿ ಹೊಡಿತಾರ ಕಚ್ಚಿಗೆ ಕೈ ಹಾಕ್ಯಾಳ. ಡಾರ್ಲಿಂಗ್ ನಾನು ಬರ್ಲಿ ಬಾ. ಬಾಬಾ ಡಾರ್ಲಿಂಗ್ ಒಂದು ಟಚ್ ಮಾಡಿದ್ಲು. ಏ ಇನ್ನೊಂದು 200 ಹಾಕು. 200? ಗೌಡನ ನಂಗೆ 198 ಎಕರೆ ಹೊಲ ಮಾಡ್ತೀನಿ. ಹೌದು ಸೆಟ್ರೆ, ಕಾಳಿಂಗ ಯಾಕೆ ಮೌನವಾಗಿದ್ದಾನೆ? ಏನಿಲ್ಲ ಗೌಡ್ರೆ, ಮುಂದೆ ಏನೇನು ಆಗುತ್ತದೆ ಎಂದು ವಿಚಾರಗ್ರಸ್ತನಾಗಿದ್ದೇನೆ. ಯಾಕಂದರೆ ಆ ರಾಮಲಿಂಗನ ತಮ್ಮ ಪ್ರದೀಪ್ ನಮ್ಮ ಠಾಣೆಗೆ SI ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಮುಂದೇನು ಮಾಡಬೇಕೆಂದು ವಿಚಾರಿಸುತ್ತಿದ್ದೇನೆ. ಏನೋ ಆ ರಾಮಲಿಂಗನ ತಮ್ಮ SI ನಮ್ಮ ಸ್ಟೇಷನ್ಗೆ ಬಂದಿದೆ. ಹಾಗಾದರೆ ಮುಂಬೈಯಿಂದ ಮದ್ರಾಸಿಗೆ, ಮದ್ರಾಸ್ನ ಮುಂಬೈಗೆ ಹೋಗುವ ನಮ್ಮ ಬಂಗಾರ ಬಿಸ್ಕಿಟದ ಗತಿಯೇನು? ಮುಂದಿನ ವಿಚಾರವೇನು? ಅದಕ್ಕೆ ಇರುವುದು ಒಂದೇ ದಾರಿ. ಅದೇನೆಂದು ಹೇಳಕರಿಯ, ಅದನ್ನು ಈಗಲೇ ಮಾಡಿಬಿಡೋಣ. ಅವಸರ ಮಾಡಿದರೆ ಅಪಘಾತ ಆಗುವುದು ಸಂಭವಿದೆ ಗೌಡ್ರೆ. ನಿಧಾನಿಸಿ ಆ ಕೆಲಸ ಮಾಡಿ ಮುಗಿಸೋಣ. ಹೌದು ಗೌಡ. ಕರಿಯ ಹೇಳುವುದರಲ್ಲಿ ಅರ್ಥವಿದೆ. ಅವನಿಗೆ ನಾವು ಸತ್ಕಾರ ಸಮಾರಂಭ ಇಟ್ಟುಕೊಂಡು ಆಮೇಲೆ ನಮ್ಮ ಮನೆಗೆ ಕರೆಯಿಸಿ ಅವನಿಗೆ ಹಣದಾಸೆ ಹಚ್ಚಿ ಅವನನ್ನು ನಮ್ಮ ವಶದಲ್ಲಿ ಇಟ್ಟುಕೊಂಡು ಆಮೇಲೆ ನಮ್ಮ ಗುರಿಗಳನ್ನು ಸಾಧಿಸೋಣ. ಏನಂತೀರಾ? ನೀನ್ ಹೇಳಿದಂಗೆ ಬಲರಾಮನಿಗೆ ಹಣದ ಆಶೆ ಹೊಡಿ ಬಲೆ ಬೀಸೋಣ. ಅಂದಾಗಲೇ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿಮ್ಮ ಮಾತಿಗೊಂದು ಕಲೆ. ಆಮೇಲೆ ನಾ